ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಆಲೋಚನೆ ಧ್ಯಾನಿಸೋಣ. ಪ್ರಿಯ ದೇವರ ಮಕ್ಕಳೇ, ಧರ್ಮೋಪದೇಶ ಕಂಡ 20ನೇ ಅಧ್ಯಾಯ 4ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಆಮೇನ್. ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯದ ತರ ನಮಗೊಂದು ನಂಬಿಕೆ ಬರಬೇಕು. ಪ್ರಿಯ ದೇವರ ಮಕ್ಕಳು, ಈ ಲೋಕದಲ್ಲಿ ನಿಮ್ಗೆ ಎಷ್ಟೇ ದುಃಖ ಆಗ್ಬೋದು, ಕಷ್ಟಗಳಿರ್ಬೋದು, ಎಷ್ಟು ಹೇಳ್ರಿ, ಈ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಎಲ್ಲ ಉಂಟು, ಆದ್ರೆ ನೀವು ಧೈರ್ಯದಿಂದಲಿ. ದಾವಿದನ್ ನೋಡುವಾಗ ಅವನು ಯಾವುದೇ ಒಂದು ಯುದ್ಧಕ್ಕೆ ಹೋದ್ರು ಎಲ್ಲಾ ಒಂದು ಸಂದರ್ಭದಲ್ಲಿ ಅವನು ಜಯ ಹೊಂದ್ಕೊಂಡ್ ಬರ್ತಿದ್ದ. ಯಾಕಂದ್ರೆ ಅವನ ಸಂಗಡ ದೇವರಿದ್ರು, ಅವನು ದೇವರನ್ನ ಅವಲಂಬಿಸ್ಕೊಂಡಿದ್ದ. ನನಗೆ ದೇವರು ಈ ಲೋಕದಂತೆ ನನ್ನದು ಸರ್ವಶ್ರೇಷ್ಠ ದೇವರು, ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾದರೂ ಜಯವು ಯೆಹೋವನದೇ. ಆ ಒಂದು ನಂಬಿಕೆಯಲ್ಲಿ ಅವನು ಜೀವಿಸಿದ್ದ. ಅದೇ ಪ್ರಕಾರ ದೇವರ ಮಕ್ಕಳು, ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ಪಡ್ತಾ ಇದೆ ಅಂದ್ರೆ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು. ಈ ಒಂದು ದಿನದಲ್ಲಿ ದೇವರ ಮಕ್ಕಳು, ನಿನ್ನ ಸಂಗಡ ತಂದೆಯ ದೇವರಿದ್ದು ಶತ್ರುಗಳನ್ನು ನಿನಗೋಸ್ಕರ ಯುದ್ಧ ಮಾಡಿ. ಆಮೇಲೆ ನಿನಗೋಸ್ಕರ ಯುದ್ಧ ಮಾಡಿ. ಯಾವ ತರ ಶತ್ರುವಿನ ಕುತಂತ್ರ ಏನು, ದೇವ್ರು ಯಾವ ರೀತಿ ಯುದ್ಧ ಮಾಡ್ತಾರೆ ಅಂದ್ರೆ, ನಿನ್ನ ಆರೋಗ್ಯಕ್ಕೆ ವಿರುದ್ಧವಾಗಿ ಶತ್ರು ಏನೇ ಕುತಂತ್ರ ಮಾಡ್ಬೋದು. ನಿನ್ನ ಅನಾರೋಗ್ಯದಿಂದ ಬೆಳೆಸ್ಬೇಕು, ನಿನ್ನ ಕುಟುಂಬದಲ್ಲಿ ಅನಾರೋಗ್ಯದಿಂದ ಬೆಳೆಸ್ಬೇಕು, ಮಕ್ಕಳನ್ನ ಅನಾರೋಗ್ಯದಿಂದ ಬೆಳೆಸ್ಬೇಕು, ಅಥವಾ ಸಾಂಪತ್ತಿಕ ವಿಷಯದಲ್ಲಿ ಬೆಳೆಸ್ಬೇಕು, ಕುಟುಂಬದ ಸಮಾಧಾನ ಕೆಡಿಸ್ಬೇಕು, ಅಥವಾ ಗಂಡ ಹೆಂಡತಿ ಬದಲು ಬಿರುಕುಂಟು ಮಾಡ್ಬೇಕು ಅಂತ ಶತ್ರು ಏನೇ ಕುತಂತ್ರ ಮಾಡ್ಬೋದು. ದೇವರ ಮಕ್ಕಳೇ, ಈ ಒಂದು ದಿನ ನಿಮ್ಮೊಂದು ನಂಬಿಕೆ ಇರಬೇಕು. ನಿಮ್ಮ ತಂದೆ ನಿಮ್ಮ ದೇವರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಸಂಗಡ ಇದ್ದು ಶತ್ರುಗಳನ್ನೇ ನಿಮಗೋಸ್ಕರ ಯುದ್ಧ ಮಾಡಿ ಜಯವನ್ನುಂಟು ಮಾಡುವನು. ಆಮೇನ್ ಎಂದು ಹೇಳಬೇಕು. ಇದನ್ನ ನಿನ್ ಬಾಯಲ್ಲಿ ಹೇಳ್ಬೇಕು. ನಂಬಿಕೆ ಮಾತು ಬರ್ಬೇಕು ನಿನ್ ಬಾಯಲ್ಲಿ. ದೇವ್ರು ನನ್ನ ಜೀವಿತ ಅದ್ಭುತ ಮಾಡ್ತಾರೆ, ದೇವ್ರ ಕಾರ್ಯ ಮಾಡ್ತಾರೆ, ದೇವ್ರು ನನ್ನ ಸಂಗಡ ಇದ್ದಾರೆ. ಎಂತ ಹೋರಾಟ ಹೋದ್ರು ದೇವ್ರು ನನ್ನ ಬೆಳೆಸ್ತಾರೆ, ಎಂತ ಬಲ ಎತ್ತೆ ಹೋದ್ರು ದೇವ್ರು ನನ್ಗೆ ಬಲ ಕೊಡ್ತಾರೆ, ಎಂತ ಒಂದು ಅನಾರೋಗ್ಯ ಹೋದ್ರು ಸಹ ಅದ್ರ ಮೇಲೆ ದೇವ್ರು ನನ್ನ ನಡೆಸ್ತಾರೆ. ಈ ತರ ನಂಬಿಕೆ ನಮ್ಗೆ ಬರ್ಬೇಕು ದೇವರ ಮಗುವೆ. ದಿನದಲ್ಲಿ ಏನಾಗಿದೆ ಅಂದ್ರೆ, ಅನೇಕರ ಜೀವಿತದಲ್ಲಿ ನಂಬಿಕೆ ಅನ್ನೋದೇ ಇಲ್ಲ. ಯಾಕಂದ್ರೆ ಒಂದು ಅಂತ್ಯ ದಿನದಲ್ಲಿ ನಂಬಿಕೆ ಅನ್ನೋದೇ ಇಲ್ಲ. ಸುಮ್ನೆ ಏನೋ ದೇವ್ರ ನಂಬಬೇಕು, ಸಭೆಗೆ ಹೋಗ್ಬೇಕು, ಆರಾಧನೆ ಮಾಡ್ಬೇಕು, ಇದೇ ಆಗಿದೆ. ಈ ದಿನದಲ್ಲಿ ನಂಬಿಕೆ ಬರಬೇಕು. ನಿನ್ನ ಜೀವಿತ ದೇವ್ರ ಕಾರ್ಯ ಮಾಡ್ತಾರೆ, ನೀನ್ ನಂಬಬೇಕು. ದೇವ್ರ ವಾಕ್ಯ ಇದ್ರೆ ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣುವಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರ ವಾಕ್ಯ, ನಿಮ್ಮ ದೇವರ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಎಲ್ಲಾ ಶತ್ರುಗಳನ್ನೇ ನಿಮಗೋಸ್ಕರ ಯುದ್ಧ ಮಾಡಿ ಜೀವನುಂಟು ಮಾಡುವನು. ಈ ದಿನದಲ್ಲಿ ನಿನ್ನ ಕುಟುಂಬದಲ್ಲಿ ಒಡೆಯಬೇಕು ಅಂತ ಒಂದು ಮಾಟ ಮಾತ್ರ ಬರ್ಬೋದು, ಅನಾರೋಗ್ಯ ಬರ್ಬೋದು, ಬಂಧು ಬಳಗ ನಿನ್ನ ಫುಲ್ ದುಃಖ ಮಾಡಿ, ನಿನ್ನ ಕಣ್ಣೀರ್ ಹಾಕಿ ನಿನ್ನ ವೇದನೆ ಪಡಿಸ್ಬೋದು. ಶತ್ರು ಏನೇ ಕುತಂತ್ರ ಇರೋದು, ಶತ್ರುಗಳು ನಿನಗೋಸ್ಕರ ತಂದೆಯ ದೇವರು ಯುದ್ಧ ಮಾಡೋದು ಈ ದಿನ ಸಿದ್ಧವಾಗಿದ್ದಾರೆ. ನೀನ್ ನಂಬುವುದಾದ್ರೆ ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡು. ನಿನ್ನ ಜೀವಿತ ಪರಿಸ್ಥಿತಿ ಏನೇ ಇರಬಹುದು, ಆ ಒಂದು ಪರಿಸ್ಥಿತಿನ ದೇವರು ಬದಲಾಯಿಸಿ ನಿನ್ನ ಶತ್ರುಗಳನ್ನು ಯುದ್ಧ ಮಾಡಿ ನಿನಗೆ ಜಯವನ್ನು ಕೊಡುವನು. ಆಮೇನ್. ಅದಕ್ಕಾಗಿ ಈ ಒಂದು ವಾಕ್ಯ ನಾವು ಉಚ್ಚರಿಸ್ಬೇಕು, ನಮ್ಮ ಬಾಯಿದಲ್ಲಿ ಹೇಳ್ಬೇಕು. ನಿಮ್ಮ ದೇವರ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳನ್ನ ನಮಗೋಸ್ಕರ ಈ ದಿನ ನಿಮಗೋಸ್ಕರ ದೇವ್ರು ಯುದ್ಧ ಮಾಡಿ ಜಯವನ್ನುಂಟು ಮಾಡುವನೆಂದು ಹೇಳಬೇಕು. ಆ ರೀತಿ ನಿನ್ನ ಬಾಯಲ್ಲಿ ಹೇಳುವಾಗ ಮಾತ್ರ ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ನಾವು ಆಗುತ್ತೇನೋ ಆಗಲ್ವೋ, ನಾವು ಪ್ರಾರ್ಥನೆ ಮಾಡ್ತಾರೆ, ಬಿಡುಗಡೆ ನಡೆಯುತ್ತಲ್ವೋ, ದೇವ್ರ ನನ್ನ ಪರಿಸ್ಥಿತಿ ಹೆಂಗಿದೆ, ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ, ಏನೋ ಅಂತ ಕಳವಳ ಅಂದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ನೀನ್ ಕಂಗೆಟ್ರೆ ನಾನು ಕಂಗೆಡಿಸ್ಬೇಕು. ನಿನ್ನ ಪರಿಸ್ಥಿತಿ ಏನಿರ್ಬೋದು, ನಿನ್ನ ಚಿಂತೆ ಬರಲ್ಲ, ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ. ಈ ರೀತಿ ಇರುವಾಗ ದೇವ್ರ ಕಾರ್ಯ ಮಾಡ್ತಾರೆ. ದೇವ್ರು ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಮಾಡ್ತಾರೆ. ನಾನು ದೇವ್ರ ಕಷ್ಟಕ್ಕೆ ಒಪ್ಪಿಸ್ಕೊಟ್ಟಿದ್ದೇನೆ, ನನ್ನ ಕುಟುಂಬದ ಜೀವಿತ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇನೆ, ನನ್ನ ಪರಿಸ್ಥಿತಿಗಳು ದೇವ್ರು ಒಪ್ಪಿಸ್ಕೊಟ್ಟಿದ್ದೇನೆ, ನನ್ನ ಆತ್ಮಿಕ ಜೀವಿತವನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇನೆ. ಇದೆಲ್ಲದ್ರಿಂದ ದೇವ್ರು ಬದಲಾವಣೆ ಕೊಟ್ಟು ನನ್ನ ಬಲವಾಗಿ ನಡೆಸ್ತಾರೆ. ಆತನ ವಾಗ್ದಾನಕ್ಕೆ ನನ್ನ ನಡೆಸ್ತಾರೆ, ಆತನ ಯೋಜನೆಗೆ ನನ್ನ ನಡೆಸ್ತಾರೆ, ಆತನ ಚಿತ್ತಕ್ಕೆ ನನ್ನ ನಡೆಸ್ತಾರೆ, ಆತನ ದರ್ಶಕ್ಕೆ ನನ್ನ ಕುಟುಂಬ ಸಮೇತ ನಡೆಸ್ತಾರೆ. ಈ ಒಂದು ನಂಬಿಕೆ ಮಾತು ಬರ್ಬೇಕು. ನಿನಗೋಸ್ಕರ ಹೌದು, ಈ ದಿನ ನನಗೋಸ್ಕರ ದೇವ್ರು ಯುದ್ಧ ಮಾಡಿ ನನಗೂ ದೊಡ್ಡ ಜಯ ಕೊಡುತ್ತಾರೆ. ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾದ್ರು ಜಯವು ಯೆಹೋವನದೇ. ಇದೆ ನನ್ನ ಸಂಗಡ ದೇವ್ರು ಇದ್ದಾರೆ, ನನಗೂ ದೊಡ್ಡ ಜಯ ಕೊಡ್ತಾರೆ. ಎಂತ ಪರಿಸ್ಥಿತಿ ಅದ್ರ ಮೇಲೆ ದೇವ್ರು ಜಯ ಕೊಡ್ತಾರೆ. ಈ ಒಂದು ನಂಬಿಕೆ ಬರ್ಬೇಕು. ಆವಾಗ ದೇವ್ರು ನಮ್ಮ ಜೀವಿತ ದೇವ್ರು ಬಲವಾದ ಕಾರ್ಯ ಮಾಡ್ತಾರೆ. ಆಮೇನ್. ಈ ಒಂದು ವಾಕ್ಯ ಮುಖ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.